ನಮ್ಮ ಮನವಿ ಸ್ವೀಕರಿಸಿ ನಮ್ಮ ಜಿಲ್ಲೆ ಜನರ ಕಷ್ಟ ನೀವು ನೀಗಿಸಿದ್ರೆ ನೀವೇ ನಮ್ಗೆ ದೇವರು ಸ್ವಾಮಿಗಳೇ. ಪ್ರತ್ಯಕ್ಷವಾಗಿ ದೇವ್ರು ನಾವು ಕಂಡಿಲ್ಲ ಸ್ವಾಮಿ. ಯಾರ್ಯಾರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರೇ ದೇವ್ರು. ನಾವು ಮನುಷ್ಯರು. ಹೌದು ಸ್ವಾಮಿ. ಏನೋ ನಮ್ಮವ್ರ ಸಮಸ್ಯೆ ಇದೆ, ನಮ್ಮ ಕೈಲಾದಷ್ಟು ಮಾಡುವ. ಒಂದೇ ದಿನ ಲಕ್ಷಾಂತರ ಮೀನು ಮೀನುಗಾರರಿಗಾದ್ರೆ ಪಾಪ ಯಾರು ಕೆಲಸ ಬರ್ತಾರೆ, ಅವ್ರ ಜೀವನ ನಡೆಯೋದು ಕಷ್ಟ ಆಗಿದೆ ಈ ಕಡೆ. ಮಸ್ಟೂರು ಕೆರೆ ಸರ್, ಅಲ್ಲಿ ಪಂಪ್ ಆದರೆ ಅಲ್ಲಿಗೆ ಡಿಸ್ಚಾರ್ಜ್ ಆಗುತ್ತೆ. ಇಲ್ಲಿ ಪೈಪ್ ಹಾಕಿದಾರಲ್ಲ ಸರ್, ಇಲ್ಲಿಗೆ ಬರುತ್ತೆ ಸರ್. ಇಲ್ಲಿಗೆ ಬಂದು ಇಲ್ಲೆಲ್ಲ ತುಂಬ್ಕೊಂಡಿದೆ ಗ್ರಾಮದಲ್ಲಿ. ಆಮೇಲೆ ಸರ್ ಇದು ಬೆಟ್ಟಗಳ ಸಾಲಿನಲ್ಲಿ ಬೀಳ್ತಕ್ಕಂಥ ಮಳೆ ಬಂದು ಇದರಲ್ಲಿ ತುಂಬಿಕೊಂಡ್ರೆ ಯಾವುದೇ ರೀತಿ ಬಣ್ಣ ಚೇಂಜ್ ಆಗ್ತಾ ಇರಲಿಲ್ಲ, ಸ್ಮೆಲ್ ಬರ್ತಾ ಇರಲಿಲ್ಲ. ನೋಡಿ ಸರ್, ನೀರು ಹಸುಗಳೆಲ್ಲ ಮೇಯ್ತಾ ಇರ್ತಾವೆ ಬಂದಿದ್ರಲ್ಲಿ. ನೋಡಿ ನೀರು ಯಾವ ನೀರು ನೋಡಿ ಸರ್. ಜಾಸ್ತಿ ಮುಂದೆ ಬೇಡ, ನಿಮ್ದು ನಿಮ್ಗೆ ಒಂದು ಯಾರು ಮಾಡ್ತೀರಾ ಸರ್? ನಾವು ಕೊಡ್ತೀವಿ ಸರ್, ತಮಗೆ ವಿಡಿಯೋ ಮಾಡಿ ನಾವು ತಮ್ಗೆ ಕೊಡ್ತೀವಿ. ಬೆಳೀತಾ ಇದ್ವಿ. ಈಗ ಹಣ್ಣುಗಳು ತರಕಾರಿ ಎಲ್ಲ ಬೆಳಿತೀವಿ ಸರ್. ತುಂಬ ವಿಷಪೂರಿತವಾಗಿ ಮಕ್ಕಳಿಗೆ ಎಲ್ಲ ವಾಟರ್ ಇದೆ. ನಮ್ಮ ಬೋರ್ವೆಲ್ ಇದೆ ಸರ್. ನಮ್ಮ ಮನೆ ಒಂದು 1500 ಮೀಟ್ರ್ ಆ ಕಡೆ ಇದೆ. ನಮ್ಮ ಮನೇಲಿ ಅಣ್ಣ ಎಲ್ಲ ರಾಮಚಂದ್ರ ಅಂತ ಇವರು IASc ಪ್ರೊಫೆಸರ್ TV ರಾಮಚಂದ್ರ ಟೆಸ್ಟ್ ಮಾಡಕ್ಕೆ ಬಂದಿದ್ರು ಸರ್. ಆ ಬೋರ್ವೆಲ್ಲಲ್ಲಿ ಪಂಪ್ ಮಾಡಿದ್ರೆ ಫಸ್ಟ್ ಒಂದು 10 ಮಿನಿಟ್ಸು ಇದೇ ವಾಟರ್ ಬರುತ್ತೆ, ಸ್ಟಿಂಕಿ ವಾಟರ್ ಬರುತ್ತೆ ಸರ್. ಅದೆಲ್ಲ ಖಾಲಿ ಆದಮೇಲೆ ಸ್ವಲ್ಪ ಹೊತ್ತು ಒಳ್ಳೆ ನೀರು ಅಂದರೆ ಬೆಳಗಿರೋ ನೀರು ಬರುತ್ತೆ. ಆಮೇಲೆ ನಿಲ್ಲಿಸಿದ್ರೆ ಒಂದು 2 ಅವರ್ಸು ಮತ್ತೆ ಅದೇ ಸ್ಟಿಂಕಿ ವಾಟ್ರು ಸ್ಮೆಲ್ಲು ನೋಡ್ಯ ಸರ್. ಲೈವ್ ಸರ್, ಲೈವ್ ನೀವು ಅಣ್ಣ ಇರ್ಬೇಕು. ನಾವು ಇದುವರೆಗೂ ನೋಡೇ ಇರಲ್ಲ ಅಂತ ಕಲರ್. ನೀವೇನು ಸ್ವಲ್ಪ ಈ ನಿಮ್ಮ ರಥ ನೀವು ಬೆಳೀತಾ ಇದ್ರೆ ನಾವು ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದೀವಿ ಅಷ್ಟು. ವಾಟರ್ ಚೇಂಜ್ ಅಲ್ಲೆಲ್ಲ ಚೇಂಜ್ ಆಗಿದೆ. ಕೆರೆಗಳು ತುಂಬಿರೋ ಜಾಗದಲ್ಲಿ ಕೂಡ ಅಲ್ಲಿ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಬೋರ್ವೆಲ್ಗಳಲ್ಲಿ ನೀರು ಯಾಕೆ ಬರ್ತಿಲ್ಲ ಅಂತಂದರೆ, ಕೆರೆಗಳಲ್ಲಿ ನೀರು ಇರೋದೇ ಇದು ಏನು ಹಿಂಗೆ ಇದೆಲ್ಲ ಕೆಮಿಕಲ್ ಎಲ್ಲನೂ ನಮ್ಮ ಭೂಮಿಯ ಪದರಗಳನ್ನು ಮುಚ್ಚಿಬಿಡ್ತಾ ಇದೆ. ನೀರು ಹಿಂಗಾಗೋದಕ್ಕೆ ಆಗ್ತಾ ಇಲ್ಲ. ಈ ರೀತಿ ಭೂಮಿಯನ್ನೇ ಸರ್ವನಾಶ ಮಾಡುವಂತಹ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಂಡಿಲ್ಲ ಅಂತಂದರೆ ಮುಂದೊಂದು ದಿನ ನನ್ನ ಚಿಕ್ಕಬಳ್ಳಾಪುರದಲ್ಲಿ ಏನು ಕಸ ಕಡ್ಡಿ ಕೂಡ ಬೆಳೆಯೋಕ್ಕಾಗದಿರುವಂತಹ ಬಂಜರು ಭೂಮಿಯಾಗಿ ನಾವೆಲ್ಲ ಪರಿವರ್ತನೆ ಆಗುತ್ತದೆ. ನಮ್ಮ ದನಕರು ಒಳಗಡೆ ಬಿಟ್ಟರೆ ಆಚೆ ಬರಲ್ಲ, ಒಳಗಡೆ ನಿಂತವ್ರು ಅಷ್ಟೇ. ಭೂಮಿನ ಹಾಳು ಮಾಡುವಂತಹ ಕೆಲಸ, ಭೂಮಿ ಒಳಗನ್ನ ನಮ್ದು ಕೆಮಿಕಲ್ ಶಾಪ್ ಇದೆ. ನಾವು ಹೋರಾಟ ಎಲ್ಲ ಮಾಡಿದ್ವಿ. ಮುಂಚೆ ಎಲ್ಲ ಔಷಧಿ ಹೊಡೆದ್ರೆ 10 ದಿವಸ 15 ದಿವಸವರೆಗೂ ಕಂಟ್ರೋಲ್ ಬರ್ತಾಯಿತ್ತು. ಇವಾಗ ಇವತ್ತು ಔಷಧಿ ಹೊಡೆದ್ರೆ ಮಾರನೇ ದಿವಸ ಮತ್ತೆ ಫಂಗಸ್ ಡೆವಲಪ್ ಆಗುತ್ತೆ, ಕ್ರಿಮಿಕೀಟಗಳೆಲ್ಲ ಮಾರನೇ ದಿವಸ ಡೆವಲಪ್ ಆಗುತ್ತೆ. ರೈತರಿಗೆ ಎಲ್ಲ ಥರನೂ ಸಮಸ್ಯೆ ಪತ್ರನೇ ಇದೆ. ಮತ್ತು ಈ ಕಡೆ ಹೋರಾಟ ಮಾಡಿದ್ದೆಲ್ಲ ಮತ್ತು ಅದು ಬುಕ್ ಕೊಡಿ. ನಮ್ಮ ಮನವಿ ಸ್ವೀಕರಿಸಿ ನಮ್ಮ ಜಿಲ್ಲೆ ಜನರ ಕಷ್ಟ ನೀವು ನೀಗಿಸಿದ್ರೆ ನೀವೇ ನಮ್ಗೆ ದೇವರು ಸ್ವಾಮಿಗಳೇ. ಪ್ರತ್ಯಕ್ಷವಾಗಿ ದೇವ್ರು ನಾವು ಕಂಡಿಲ್ಲ ಸ್ವಾಮಿ. ಯಾರ್ಯಾರು ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರೇ ದೇವ್ರು. ನಾವು ಮನುಷ್ಯರು. ಹೌದು ಸ್ವಾಮಿ. ಏನೋ ನಮ್ಮವ್ರ ಸಮಸ್ಯೆ ಇದೆ, ನಮ್ಮ ಕೈಲಾದಷ್ಟು ಮಾಡುವ.